ಕಿಚನ್ ಆಫ್ ಪ್ರತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತೆಂಗಿನಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನು ಮಾಡೋ ರೆಸಿಪಿಯನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿ ಹೇಗೆ ನಾವು ಬೇಳೆ ಒಬ್ಬಟ್ಟು ಅಥವಾ ಕಡಲೆಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡ್ತೀವಿ ಅದೇ ಪ್ರೊಸೀಜರಲ್ಲಿ ತೆಂಗಿನಕಾಯಿ ಒಬ್ಬಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ನಾನು ಏನೇನು ಸಾಮಗ್ರಿಗಳನ್ನು ಹಾಕಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ. ನಾನು ಫ್ರೆಶ್ ತೆಂಗಿನಕಾಯಿಯನ್ನು 2 ದಪ್ಪ ಗಾತ್ರದ ತೆಂಗಿನಕಾಯಿಯನ್ನು ಇಲ್ಲಿ ಸಂಪೂರ್ಣವಾಗಿ ಬಳಕೆ ಮಾಡ್ತಾಯಿದ್ದೀನಿ. 2 ದಪ್ಪ ಗಾತ್ರದ ತೆಂಗಿನಕಾಯಿಯನ್ನು ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಫ್ರೆಶ್ ತೆಂಗಿನಕಾಯಿಯನ್ನೇ ಆದಷ್ಟು ಬಳಕೆ ಮಾಡಬೇಕು. ತುರಿದು ಸಂಪೂರ್ಣವಾಗಿ 2 ತೆಂಗಿನಕಾಯಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ 350ರಿಂದ 400 ಗ್ರಾಮ್ನಷ್ಟು ಬೆಲ್ಲವನ್ನು ಬಳಕೆ ಮಾಡ್ತಾಯಿದ್ದೀನಿ. ಸಿಹಿಯ ಪ್ರಮಾಣ ನಿಮಗೆ ಯಾವ ಒಂದು ಪ್ರಮಾಣದಲ್ಲಿ ಬೇಕೋ ಆ ಒಂದು ಪ್ರಮಾಣದಲ್ಲಿ ನೋಡಿ ಬಳಸ್ಕೊಳ್ಳಿ. 350ರಿಂದ 400 ಗ್ರಾಮ್ನಷ್ಟು ಬೆಲ್ಲ ಸಾಕಾಗುತ್ತೆ. 2 ದಪ್ಪ ಗಾತ್ರದ ತೆಂಗಿನಕಾಯಿಗೆ ನಾನಿಲ್ಲಿ ಈ ಒಂದು ಕ್ವಾಂಟಿಟಿಯಲ್ಲಿ ಸಿಹಿಯನ್ನು ಹಾಕ್ಕೊಂಡು ಬಳಸ್ಕೊತಾ ಇದ್ದೀನಿ. 350ರಿಂದ 400 ಗ್ರಾಮ್ನಷ್ಟು ಬೆಲ್ಲ ಸಾಕಾಗುತ್ತೆ. 1 ಸ್ಪೂನಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ. 6ರಿಂದ 7 ಏಲಕ್ಕಿಯನ್ನು ನಾನಿಲ್ಲಿ ಬಿಡಿಸಿ ನಾನು ಹೂರಣವನ್ನು ತೆಂಗಿನಕಾಯಿಯನ್ನು ನಾನು ಏನು ರುಬ್ಕೋತೀನಿ, ನೀರನ್ನು ಸೇರಿಸ್ತೇನೆ ಜಾರ್ನಲ್ಲಿ, ಮಿಕ್ಸಿ ಜಾರ್ನಲ್ಲಿ, ಆವಾಗೇ ನಾನು ಏಲಕ್ಕಿಯನ್ನು ಬಿಡಿಸಿ ಅದರ ಜೊತೆಗೇ ರುಬ್ಕೋತೀನಿ. ಗಸಗಸೆಯನ್ನು ಹೂರಣ ಮಾಡ್ತೀನಲ್ಲ ಆವಾಗಲೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೇ ಸೇರಿಸ್ಕೊತೀನಿ. ಇಲ್ಲಿ ಬೆಲ್ಲವನ್ನು 3ರಿಂದ 4 ಚಮಚದಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊತೀನಿ ಅಷ್ಟೇ. ಬೆಲ್ಲವನ್ನು ಸಂಪೂರ್ಣವಾಗಿ ಕುದಿಬೇಕು. ಹಸಿ ಬೆಲ್ಲದ ವಾಸನೆ ಸಂಪೂರ್ಣವಾಗಿ ಹೋಗಬೇಕು. ಅಷ್ಟರವರೆಗೆ ಮಾತ್ರ ಅದನ್ನು ಕುದಿಸ್ಕೊತೀನಿ. ಬೆಲ್ಲನೇ ಆದಷ್ಟು ನೀರನ್ನು ಬಿಡುತ್ತೆ, ಹಾಗಾಗಿ ಅದಕ್ಕೆ ಹೆಚ್ಚಿಗೆ ನೀರನ್ನು ಸೇರಿಸೋದೇನು ಬೇಕಾಗಿಲ್ಲ. ಸ್ವಲ್ಪ ಒಂದು 3ರಿಂದ 4 ಚಮಚ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಈ ತೆಂಗಿನಕಾಯಿಗೆ ನಾನು ಒಂದು ಚೂರು ನೀರನ್ನು ಹಾಕದೇನೆ ಬರೀ ಏಲಕ್ಕಿಯನ್ನು ಬಿಡಿಸಿ ಸೇರಿಸಿ ರುಬ್ಬಿ ಸ್ವಲ್ಪ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ತೀರಾ ನುಣ್ಣಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಪೇಸ್ಟ್ ರೀತಿ ಆಗಿಬಿಡುತ್ತೆ. ಕೆಲವ್ರಿಗೆ ಆ ಥರ ಬೇಕು ಅಂತ ಅಂದರೂ ಪೇಸ್ಟ್ ರೀತಿಯೇ ಮಾಡ್ಕೋಬೋದು. ಸ್ವಲ್ಪ ತರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ. ತೀರಾ ತರಿ ಆಗಬಾರ್ದು, ಆಗ ಕಿತ್ತೋಗ್ಬಿಡುತ್ತೆ, ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಈಗ ಬೆಲ್ಲ ಸಂಪೂರ್ಣವಾಗಿ ಹಸಿ ವಾಸನೆ ಹೋಗಿದೆ, ಬೆಲ್ಲದ ವಾಸನೆ ಹೋಗಿದೆ. ಅದಕ್ಕೇ ತೆಂಗಿನಕಾಯಿಯನ್ನು ಹಾಕಿ ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆಯಲ್ಲೇ ಇದನ್ನು ಹೂರಣವನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ, ಸೀದೋದ್ರೆ ಹೂರಣ ಚೆನ್ನಾಗಿ ಬರೋದಿಲ್ಲ. ಹಾಗೂ ಹೆಚ್ಚಿಗೆ ದಿನ ಇಡೋದಕ್ಕೂ ಬಾಳಿಕೆ ಬರೋದಿಲ್ಲ. ಹೆಚ್ಚಿಗೆ ದಿನ ಒಂದು 4-5 ದಿನ ಇಡ್ಬೋದು. ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ನಾವು ಆದಷ್ಟು ಚೆನ್ನಾಗಿ ಒಂದು 6-7 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕೈ ಆಡಿಸಿ ಬೇಯಿಸಿ ನಾವು ಹೋಳಿಗೆಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 4-5 ದಿನ ಆದರೂ ನಾವು ಹೊರಗಡೆನೇ, ಫ್ರಿಜ್ನಲ್ಲಿ ಅಲ್ಲದೇ ಹೊರಗಡೆನೂ ಕೂಡ ಇಟ್ಟು ನಾವು ಹೋಳಿಗೆಯನ್ನು ತಿನ್ಬೋದು, ಬಳಕೆ ಮಾಡ್ಬೋದು. ಇಲ್ಲ ಅಂದರೆ ಹುಳಿ ಬಂದುಬಿಡುತ್ತೆ, ತೆಂಗಿನಕಾಯಿ ಆಗಿರೋದ್ರಿಂದ ಹುಳಿ ಬಂದುಬಿಡುತ್ತೆ ಅಥವಾ ಮುಗ್ಗು ಬಂದು ಹಾಳಾಗಿಬಿಡುತ್ತೆ ಹೋಳಿಗೆ. ತೆಂಗಿನಕಾಯಿ ಬಾಳಿಕೆ ಬರೋದಿಲ್ಲ. ಹೀಗೆ ಒಂದು 6-7 ನಿಮಿಷಗಳ ಕಾಲ ಕೈಯನ್ನು ಬಿಡದೆ ಆದಷ್ಟು ಕೈ ಆಡಿಸ್ತಾ ತಳ ಹಿಡಿಯದಂಗೆ ನೋಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬೇಯುತ್ತೆ. ತೆಂಗಿನಕಾಯಿ ಬೇಯೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿರೋವಂಥ ಗಸಗಸೆಯನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದಷ್ಟು ತಿರುಗ್ತಾನೆ ಇರಬೇಕು, ತಳ ಹಿಡಿಯೋದಕ್ಕೆ ಬಿಡಬೇಡಿ. ಗೊತ್ತಾಯ್ತಲ್ಲ ಹೂರಣವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ತೆಂಗಿನಕಾಯಿಗೆ ಒಂದು ಚೂರು ನೀರನ್ನು ಸೇರಿಸ್ದೆ, ಹಾಗೆಯೇ ರುಬ್ಕೊಂಡು ಬೆಲ್ಲದ ಪಾಕಕ್ಕೆ ಸೇರಿಸಿ ಇದನ್ನು ಸಂಪೂರ್ಣವಾಗಿ ಬೇಯಿಸಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಟು ನಿಮಗೆ ಯಾವ ಗಾತ್ರದಲ್ಲಿ ಒಬ್ಬಟ್ಟು ಬೇಕೋ ಆ ಗಾತ್ರಕ್ಕೆ ಉಂಡೆಗಳನ್ನು ರೆಡಿ ಮಾಡಿ. ಈ ಗಾತ್ರದಲ್ಲಿ ನಾನು ರೆಡಿ ಮಾಡಿ ಹೂರಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೆಕ್ಸ್ಟು ಮೈದಾ ಹಿಟ್ಟನ್ನು ಕಲಸಿ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕಪ್ನಲ್ಲಿ, ಒಂದು ದೊಡ್ಡ ಗಾತ್ರದ ಕಪ್ನಲ್ಲಿ 1 ಕಪ್ ಮೈದಾ ಹಿಟ್ಟು, 1 ಕಪ್ಪು ಚಿರೋಟಿ ರವೆ, 1 ಚಿಟಿಕೆ ಉಪ್ಪು, ಒಂದು ಅರ್ಧ ಚಮಚದಷ್ಟು, ಚಿಕ್ಕ ಚಮಚದಲ್ಲಿ 1/4 ಚಮಚದಷ್ಟು ಅರಿಶಿನ, ಸ್ವಲ್ಪನೇ ನೀರನ್ನು ಸೇರಿಸಿ ತೆಳುವಾಗಿ ಆದಷ್ಟು
ಚಪಾತಿ ಹಿಟ್ಟಿನ ಅದಕ್ಕಲ್ಲ, ಅದಕ್ಕಿಂತನೂ ಸ್ವಲ್ಪ ಇನ್ನೂ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಎಣ್ಣೆಯನ್ನು ಸೇರಿಸಿ ಮೃದುವಾಗಿ ಆದಷ್ಟು ಕಲಸಿ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅದನ್ನು ತೆಗೆದು ಯಾವ ಗಾತ್ರದಲ್ಲಿ, ಯಾವ ಸೈಜಿನಲ್ಲಿ ನಮಗೆ ಒಬ್ಬಟ್ಟು ಬೇಕೋ ಆ ಒಂದು ಗಾತ್ರದಲ್ಲಿ ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಹೂರಣವನ್ನು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೂರಣವನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಸವರಿದ ಒಂದು ಪ್ಲಾಸ್ಟಿಕ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಒಬ್ಬಟ್ಟನ್ನು ತಟ್ಟಿ ರೆಡಿ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಆದಷ್ಟು ಇದನ್ನು ಸ್ವಲ್ಪ ಎಣ್ಣೆಯನ್ನು ಸವರಿ, ಎಣ್ಣೆ ಇರೋ ಇದ್ರ ಮೇಲೇ, ಪ್ಲಾಸ್ಟಿಕ್ ಮೇಲೇ ನಿಧಾನವಾಗಿ ಆದಷ್ಟು ತೆಳುವಾಗೇ ಇದನ್ನು ತಟ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಹೋದರೆ ತೆಳುವಾಗಿ ಆದಷ್ಟು ಎಲ್ಲ ಹೊರಗಡೆ ಸಿಗುತ್ತೆ ನೋಡಿ. ರೆಡಿಮೇಡ್ ಹೋಳಿಗೆ ಅಥವಾ ರೆಡಿಮೇಡ್ ಒಬ್ಬಟ್ಟು ಸಿಗುತ್ತಲ್ಲ, ಆ ರೀತಿಯಲ್ಲೇ ತೆಳುವಾಗೇ ಬರುತ್ತೆ. ಇದು ಕಷ್ಟ ಆಗುತ್ತೆ ಅಂತ ಹೇಳೋರು ಇದರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿ, ಟ್ರಾನ್ಸ್ಪರೆಂಟ್ ಕವರ್ ಬರುತ್ತಲ್ಲ ಅದನ್ನು ಇನ್ನೊಂದು ಕವರ್ ಮಾಡಿ, ನಾವು ಏನು ಚಪಾತಿಯನ್ನು ಲಟ್ಟಿಸ್ತೀವಲ್ಲ ಲಟ್ಟಣಿಗೆಯಲ್ಲಿ ನಿಧಾನವಾಗಿ ಪ್ರೆಸ್ ಮಾಡ್ತಾ ಹೋದರೆ ತೆಳುವಾಗಿ ಆದಷ್ಟು ಒಬ್ಬಟ್ಟು ತೆಳುವಾಗೇ ಬರುತ್ತೆ. ಇದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ಆದಷ್ಟು ಟ್ರೈ ಮಾಡಬೇಕು, ನಿಧಾನವಾಗಿ ಇದನ್ನು ಟ್ರೈ ಮಾಡೋದ್ರಿಂದ ಆದಷ್ಟು ಈಸಿಯಾಗೇ ತೆಳುವಾದಂಥ ಒಬ್ಬಟ್ಟನ್ನು ಈಸಿಯಾಗೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳುವಾಗಿ ಕಾಯಿ ಹೋಳಿಗೆ ಸುಲಭವಾಗಿ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೋಬೋದು ಅಂತ. ಕೆಲವರಿಗೆ ಒಬ್ಬಟ್ಟು ತೆಳುವಾಗಿ ಬರೋದಿಲ್ಲ ಅನ್ನೋದು ಒಂದು ಇದಿರುತ್ತೆ. ಆದಷ್ಟು ಎಣ್ಣೆಯನ್ನು ಆದಷ್ಟು ಕೈಗೆ ಕೋಟ್ ಮಾಡ್ಕೊಳ್ಳಿ. ಫಸ್ಟು ನಿಧಾನವಾಗಿ ಪ್ಲಾಸ್ಟಿಕ್ ಮೇಲೆ ಎಣ್ಣೆಯನ್ನು ಸವರಿ, ಅಥವಾ ನೀವು ಬಾಳೆ ಎಲೆನ ಬಳಸಿ ಬಾಳೆ ಎಲೆಯಲ್ಲಿ ತಟ್ತೀವಿ ಅನ್ನೋದಾದರೆ ಬಾಳೆ ಎಲೆಗೆ ನೀಟಾಗಿ ಎಣ್ಣೆನ ಕೋಟ್ ಮಾಡಿಕೊಂಡು ಆದಷ್ಟು ಎರಡೂ ಕಡೆ ಉಂಡೆಗೆ ಎಣ್ಣೆಯನ್ನು ಸವರ್ಕೊಂಡು ನಿಧಾನವಾಗಿ ತಟ್ತಾ ಹೋಗಿ, ಆಗ ಆರಾಮವಾಗಿ ತೆಳುಗೆ ಒಬ್ಬಟ್ಟು ಎದ್ದು ಬರುತ್ತೆ. ಈಗ ನೀವು ಸ್ವಲ್ಪ ತುಪ್ಪವನ್ನು ಅಥವಾ ಎಣ್ಣೆಯನ್ನು ತುಪ್ಪವನ್ನು ಏನನ್ನ ಸವರ್ಕೊಂಡು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಒಬ್ಬಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಒಬ್ಬಟ್ಟನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಅಥವಾ ಕಾಯಿ ಹೋಳಿಗೆಯನ್ನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವ್ರ ಜೊತೆ ಶೇರ್ ಮಾಡಿ. ಈಗ ಬಿಸಿ ಬಿಸಿಯಾಗಿರುವಂಥ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನು ಗಟ್ಟಿಯಾಗಿರುವಂಥ ಹಾಲು ಜೊತೆ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಹಬ್ಬ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟನ್ನು ಮಾಡೋದು ಅನ್ನೋದನ್ನು. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.